ಸರ್ ಹಾಂ ಸರ್ ಮಾತಾಡ್ತಾರೆ ತಮ್ಮಂತ ಓಕೆ ಸರ್ ಯಾರು ಹೇಳಿ ಓಕೆ ಸರ್ ಏನು ಸರ್ ವರ್ಕರ್ ಸ್ಟೇಟ್ಮೆಂಟ್ ಸ್ಕ್ಯಾನ್ ಮಾಡಾಕಿಲ್ಲ ರೀ ಓಕೆ ಸರ್ ಆಗ್ತೀನಿ ಹ್ಞೂ ಸರ್ ಓಕೆ ಸರ್ ಏನು ಸರ್ ಏನು ಸರ್ ಹಾಂ ಸರ್ ರವಿ ಅಂತ ಎಮ್ ಗೋನಾಡು ರವಿ ಅಂತ ಕೊಟ್ಟು ಹೇಳಿ ಸರ್ ಇದು 2009ರಿಂದ ಮಾಡಿಸಿದ್ವಿ. ಒಂದು ಯಾವುದೇ ಒಂದು ಕಿಟ್ಟು ಇಲ್ಲ, ಯಾವುದೇ ಒಂದು ಸಹಾಯಧನ ಮಕ್ಕಳದು ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಒಂದು ಇಲ್ಲ. ಏನನ್ನ ಸಮಸ್ಯೆ ಕೇಳಿದ್ರೆ ಪರಶುರಾಮು ಇಲ್ಲಿ ಬಳ್ಳಾರಿಗೆ ಹೋಗ್ರಣ ಅಂತ ಒಂದು ಯಾರು ಯಾವ ಸುಂಡರು ಸಣ್ಣರು ಈ ಸೌಂಡ್ರು ನಮಗೆ ಬರಲ್ಲ ರೀ ಇದು ಯಾರಿಗೆ ಬರುತ್ತೆ ಪರ್ಸನಲ್ ಅಲ್ಲಿ ಅವರಿಗೆ ಬರುತ್ತೆ ಅವ್ರು ಕೇಳಿದ್ರೆ ಅವ್ರು ಇಲ್ಲಿಗೆ ಹೇಳ್ತಾರೆ ಯಾರು ಇಲ್ಲಿ ನಮ್ಮ ಬಳ್ಳಾರಿಗೆ ಹೋಗ್ರ ಅಂತಾರೆ. ಬಳ್ಳಾರಿ ಬೆಟ್ಟ ರೀ ನಮ್ಗೆ ಬೆಟ್ಟ ಅವ್ರು ಹೇಳಿ ಹ್ಞೂ ಮತ್ತೆ ನಮ್ದು ಯಾರು ಸರ್ಕಲ್ ಇತ್ತಪ್ಪ ಹೇಳಿ ನಾ ಇದು ಮಾಡ್ತೀನಿ. ಈಗ ಇದು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಹಾಂ ರೀ ಇದು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಸುಂಡ್ರದ ಇದು ಸಂಡೂರು. ಹಾಂ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಫೋನ್ ಮಾಡಿ, ಅವ್ರ ನಂಬರ್ ಇದೆ? ಇಲ್ಲ. ಯಾರು ಪರಶುರಾಮ? ಹಾಂ ಸಂಡೂರು ಇನ್ಸ್ಪೆಕ್ಟರ್ ಯಾರು? ಪರಶುರಾಮ? ಮಂಜುನಾಥ್ ಹಾಂ ಮಾಡಿ ಕೇಳಿ. ಇಲ್ಲಿ ನಾಗರಾಜನ್ ಕೇಳಿದ್ರೆ ಗೊತ್ತಿಲ್ಲ, ಜಿರಾಕ್ಸ್ ಎಲ್ಲ ಈಗ ಕೇಳಿ ಅವ್ರು ಸಾರಿಗೆ ಕೊಟ್ಬಿಡು, ಕ್ಲಿಯರ್ ಆಗಿಬಿಡ್ತದೆ. ಮತ್ತೆ ಬೇರೆ ನೋಡ್ರಿ ತಗೊಳ್ಳಿ ಸರ್, ಒಂದು ಸೆಕೆಂಡ್, ಅದು ಕ್ಲಿಯರ್ ಆಗಲಿ. ಇಲ್ಲ ನಂದು ವಿಷಯದ ನಾವು ಹೋಗೋಣ ಇವಾಗ ಅಲ್ಲಿ ನಂದು ಏನು ಐತಪ್ಪ ನಾ ಕುದುರ್ತೀನಿ ನಿಮ್ಮ ಸರಿ ಬಂದಿಲ್ಲ ಅಲ್ಲಿ ವಿಷಯ ನಡೆಸ್ತದೆ. ಹಾಂ ಹ್ಞೂ ಈಗ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕೇಳಿದ್ವಲ್ಲ, ಮಾಡಲಿಲ್ಲ ನೀವು? ನೀವು ಯಾವಾಗ ಎಮ್ ಗೋನಾಳಲ್ಲಿ ಹಾಂ ಒಂದು ಡೇಟ್ ಹೇಳಿ ಬಂದ್ ಮಾಡಿಕೊಡ್ತೀವಿ. ನಾವು ಡೇಟ್ ಹೇಳೋದಲ್ಲ, ನೀವು ಕೊಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಆಯಿತಾ? ಈಗ ನಮ್ಮನ್ನು ಕೇಳಬೇಡ್ರಿ ಡೇಟ್. ನೀವು ನಿಮ್ಮ ನಾವೇನು ಎನಿ ಟೈಮ್ ಫ್ರೀ ಇರ್ತೀವಿ. ನೀವು ನಿಮ್ಮ ಡೇಟ್ ನಮಗೆ ಕೊಡ್ಬೇಕು. ಹಾಂ ಯಾವ ಸಾರಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಹಾಂ ನೀವು ನಿಮ್ಮ ಡ್ಯೂಟಿ ನೀವು ಮಾಡಿರಿ, ನಮ್ಮನ್ನು ಕಾಯ್ಬೇಡ್ರಿ ನೀವು. ನಮ್ಮೂರಲ್ಲಿ ಭಾಳ ಜನ ಇದ್ದಾರೆ ಒಡ್ರು. ಹಾಂ ಈಗ ಲೇಬರ್ ಕಾರ್ಡ್ಸ್ ಏನು ಪ್ರಾಬ್ಲಮ್ ಇದಪ್ಪ? ಆಗ್ತಾ ಇಲ್ಲ. ಈಗ ಅವ್ರು ಯಾರ ಮೇಲೆ ಒಬ್ರ ಮೇಲೆ ಕಂಪ್ಲೇಂಟ್ ಹೇಳಿದ್ವಲ್ಲ, ಏನು ಮಾಡಿದ್ರಿ ಲಾಸ್ಟ್ ಟೈಮ್ ಗ್ರಾಮ ಸಭೆನಲ್ಲಿ ಹೇಳಿದ್ದೀವಲ್ಲ? ಅಂದ್ರೆ ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ವ್ಯಾಲ್ಯೂ ಇಲ್ಲ, ಬರ್ದೇ ಕೊಡ್ಬೇಕಾ ಸರ್? ಇವರು ಬಂದಿದ್ರಲ್ವಾ ಅವತ್ತು? ಅಲ್ಲ ಇವರು ಬಂದಿದ್ರಲ್ವ, ಎಮ್ ಗೋನಾಳ್ ಗ್ರಾಮ ಸಭೆಗೆ ನೀವು ಬಂದಿದ್ರಲ್ವಾ? ಅವತ್ತು ಒಂದು ಸಮಸ್ಯೆ ಹೇಳಿದ್ವಿ ಗ್ರಾಮ ಸಭೆಯಲ್ಲಿ, ಅದು ರೈಟಿಂಗಲ್ಲೇ ಕೊಡ್ಬೇಕಾ? ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ವ್ಯಾಲಿಡ್ ಆಗಲ್ಲ ನಿಮಗೆ? ಹಿಂಗೆ ಐ ಡಿ ಕಾರ್ಡ್ ಆಗಿಲ್ಲ ನೀವು ಹಾಂ ಐ ಡಿ ಕಾರ್ಡ್ ಬರಲ್ವಾ ನಿಮಗೆ? ಆಯ್ತು, ಏಜೆನ್ಸಿ ಕಡೆಯಿಂದ ಐ ಡಿ ಕಾರ್ಡ್ ಬರಲ್ಲ, ಗುತ್ತಿ ಆಧಾರದ ಮೇಲೆ ಇದ್ದೀರಿ, ಅದು ಐ ಡಿ ಕಾರ್ಡ್ ಕೊಟ್ಟಿರ್ತಾರಲ್ವ, ಹಾಕ್ಕೊಳ್ಳೋದಿಲ್ವಾ ನಿಮಗೆ? ಹಾಂ ಕಂಪಲ್ಸರಿ ಮಾಡಿಲ್ಲ, ಸುಮ್ಮನೆ ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಬೇಕಿಲ್ಲ ಅಂದ್ರೆ ಬಿಟ್ಕೋಬೋದು. ಅಲ್ಲ ಅವು ಇವ್ರ ಕಡೆ ಈಗ ಅವ್ರು ನಿಮ್ಮ ಕೈ ಕೆಳಗೆ ಬರ್ತಾರ. ಹಾಂ ಮತ್ತು ಐ ಡಿ ಕಾರ್ಡ್ ಹೆಂಗೆ? ಅವ್ರು ಐ ಡಿ ಕಾರ್ಡ್ ಹೆಂಗೆ? ಐ ಡಿ ಕಾರ್ಡ್ ಅವರಿಗೆ ಕೊಟ್ಟಿಲ್ಲ, ಹೊಸ ಇದು ಬಂದೈತೆ ಅವರಿಗೆ, ಗುತ್ತಿ ಅದ್ರ ಚೇಂಜ್ ಆಗಿದೆ, ಈಗ ಚೇಂಜ್ ಮಾಡಿ ಗಾಡಿ ಕಾರ್ಡ್ ಕೊಟ್ಟಿಲ್ಲ ಅವರಿಗೆ. ಈಗ ಕೆಲಸ ಮುಂದೆ ಸರ್. ಈಗ ಮತ್ತು ನಮ್ಮೂರಲ್ಲಿ ಯಾವ ಪ್ಲ್ಯಾನ್ ಮಾಡ್ತೀರಾ ಸರ್? ನಮ್ಮೂರಲ್ಲಿ ನಿಮ್ಮ ಊರಾಗ ಎದ್ರ ಬಗ್ಗೆ ಪ್ಲಾನ್ ಮಾಡೋದು? ಎಮ್ ಗೋನಾಳಲ್ಲಿ ಒಂದು ಲೇಬರ್ ಕಾರ್ಡ್ ಆನ್ಲೈನಲ್ಲಿ ಅರ್ಜಿ ಹಾಕಿದ್ರೆ ತಗೊಳ್ಳೋದಿಲ್ಲ. ಅದೇ ಲಂಚ ಕೊಟ್ಟಾರ, ಅವತ್ತು ಹೇಳಿದ್ರು ನಿಮ್ಮ ಎದುರುಗಡೆ ಗ್ರಾಮ ಸಭೆನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಇಷ್ಟಿಷ್ಟು ಕೊಟ್ರೇನೆ ಆಗ್ತಿದಾವ ಅಂತ. ಈಗ ಅದ್ರ ಬಗ್ಗೆ ನೀವೇನು ಪ್ಲಾನ್ ಮಾಡಿದ್ರಿ? ಒಂದು ಮಿನಿಟ್ ಹೇಳ್ರಿ, ನಾವಂತೂ ನಮ್ಮ ಇಲಾಖೆ ಹೆಸರು ಹೇಳಿ ಯಾರಿಗೆ ಆದ್ರೂ ₹1 ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ಅವತ್ತು ಅಲ್ಲೂ ಅಷ್ಟು ಹೇಳ್ತೀನಿ, ಇಲ್ಲಿ ಇದು ಸೂಚನೆ ಅಂತ ಹೇಳ್ತೀನಿ ರೀ. ಇನ್ನೊಂದು ಈಗೇನು ಮಾಡಿದ್ರಪ್ಪ ಅಂತಂದ್ರೆ, ಇನ್ನು 3 ತಿಂಗಳ ಹಿಂದೆ ಒಂದು ಬೇರೆ ಇತ್ತು, ಇವಾಗ ಸಪ್ರೇಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಕುಟುಂಬ ಮಾಡಿ ಇರ್ತದ, ನಿಮ್ಮ ಕುಟುಂಬ ಮಾಡಿ ಇದೆ, ನಿಮ್ಮ ಕುಟುಂಬ ಮಾಡಿ ನೀವು ಏನು ಕೆಲಸ ಮಾಡ್ತದೆ ಅದರ ಬಂದೇ ಬರ್ತದೆ. ನಾವೇನು ಮದುವೆ ಮಾಡೋದೇ ಇಲ್ಲ, ಅದು ಚೆಕ್ ಮಾಡೋಕ್ಕಿಂತ ಅದು ಅಪ್ರೂವ್ ಕೊಡ್ತಾರೆ, ರಿಜೆಕ್ಟ್ ಅಂತ ಅದು ಮಾಡೋಕ್ಕಿಲ್ಲ. ಹಂಗೇನಪ್ಪ ಅಂದ್ರೆ ನನ್ನ ನಂಬರ್ ತೋರಿ ಕಸ್ಟಮರ್ ವರ್ಕರ್ ತಗೋರಿ, ನನ್ನ ಫೋನ್ ಮಾಡಿರಿ, ನಾನು ಅಪ್ರೂವ್ ಕೊಡ್ತೀನಿ. ಆಯ್ತಲ್ಲ, ಅದು ಸಮಸ್ಯೆ ಇದೆ. ಈಗ ನಾವು ಒಂದು ಸಮಸ್ಯೆನ ಹೇಳಿದ್ದೀವಿ, ಕೆಲವೊಬ್ರು ದುಡ್ಡು ಇಸ್ಕೊಂಡು, ಈಗ ಅವರು ದುಡ್ಡು ಇಸ್ಕೊಂಡು ನಿಮ್ಗೆ ಅಪ್ಲಿಕೇಶನ್ ಹಾಕಿದರೆ ಓಕೆ ಆಗ್ತವೆ.
ಡೈರೆಕ್ಟ್ ಹಾಕಿದ್ರೆ ಓಕೆ ಆಗಲ್ಲ, ಇದು ನಮ್ಮ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಕ್ಲಿಯರಾಗಿ ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ಹೇಳಿದ್ದೀವಿ, ಗ್ರಾಮ ಸಭೆಯಲ್ಲಿ ಒಂದು ಡಿಮ್ಯಾಂಡ್ ಮಾಡಿದ್ದೀವಿ, ಒಂದು ಬೇಡಿಕೆ ಇಟ್ಟಿದ್ದೀವಿ ನಿಮ್ಮ ಹತ್ರ. ನೀವು ಅಧಿಕಾರಿಗಳಾಗಿ ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬಂದು ಒಂದಿಷ್ಟು ಗ್ರಾಮ ಸಭೆ ಟೈಪ್ ಮಾಡಿ ನಮ್ಮೂರಲ್ಲಿ. ಯಾಕಂದರೆ ಒಡ್ರ ಜನಾಂಗ ಭಾಳ ಜನ ಇದೆ ನಮ್ಮ ಗ್ರಾಮದಲ್ಲಿ. ಅದಕ್ಕೋಸ್ಕರ ಒಂದು 10 ಮನೆ ಇದ್ದಿದ್ರೆ ಬೇಡ ಸರ್ ಅಂತಿದ್ವಿ ನಾವೇ. ನಿಮ್ದು ಓಕೆ ನೀವು ತಿಳ್ಕೊಂಡೆ. ಸಂಘಟನೆಗಳ ಇಲ್ಲ, ನಾವು KRS ಪಕ್ಷದವರು. ಹೌದು. ನಿಮ್ಮದು ಯಾರೋ ವರ್ಕರ್ಸ್ ಅದಾರಲ್ರಿ, ಒತ್ತಡಿ ಒಂದು ಸಣ್ಣ ಇದ್ರಾಗ ಹೋಗಿಂದ ಅಪ್ಲಿಕೇಶನ್ ಹಾಕಿಸ್ರಿ. ಹಾಕಿಸ್ರಿ ನಿಮ್ಮ ಲೆಟರ್ ಮೂಲಕ ನಮ್ಗೆ ಕೊಡ್ರಿ. ಇವರೆಲ್ಲ ವರ್ಕರ್ ಅದಕ್ಕಿಂತ ನಾವು ಮಾಡಿಕೊಡ್ತೀವಿ ನಿಮ್ಗೆ ಈ ಸೆಷನ್. ಅಲ್ಲ, ಅದೊಂದು ಮೆಥಡ್ ಇರಲಿ, ಅದನ್ನ ಆ ಪ್ಲೇಸಿಗೆ ಬರ್ತೀವಿ ನಾವು ಮಾಡಿಸ್ಕೊತೀವಿ ಆ ಥರ. ನೀವು ಫಸ್ಟ್ ನಮ್ಮೂರಲ್ಲಿ, ವಿಶೇಷವಾಗಿ ನಮ್ಮೂರಲ್ಲಿ ಒಡ್ರ ಜನಾಂಗ ಭಾಳ ಇರೋದ್ರಿಂದ ಒಂದು ಗ್ರಾಮ ಸಭೆ ಟೈಪ್ ಮಾಡಿ, ಒಂದು ಕಾರ್ಯಕ್ರಮ ಮಾಡಿ. ಒಂದು ಪ್ರಕರಣವನ್ನು ಜನ ನಿಮ್ಗೆ ಹೇಳಿದಾರಂದರೆ ನೀವು ಅದನ್ನು ಕಡಿಮೆ ಮಾಡ್ಬೇಕಲ್ವಾ. ಈಗ ಆಯಿತು, ಮಧ್ಯವರ್ತಿನ ಕಡಿಮೆ ಮಾಡ್ಬೇಕಂದ್ರೆ ನೀವೇನು ಪ್ಲಾನ್ ಮಾಡಿದಿರಿ ಅದಕ್ಕೆ? ನಮಗೇನಕ್ಕೂ ನಿಮ್ಮ ಊರಿಗೆ ಬಂದು ನಿಮ್ಮ ಅಪ್ಲಿಕೇಶನ್ ಹಾಕೋದು ಅಡ್ಡಿ ನಮಗಿಲ್ಲ. ಫಸ್ಟ್ ನಾವು ಅಪ್ಲಿಕೇಶನ್ ಹಾಕಲ್ಲ. ನಿಮ್ಗೆ ಏನಪ್ಪ ಇದು ಅಪ್ಲಿಕೇಶನ್ ಹಾಕೋಬೇಡಿ. ನಿಮ್ಗೆ ಕರ್ನಾಟಕವನ್ನ ಗ್ರಾಮವನ್ನ ಅಂತ ಇರ್ತಲ್ಲ, ಅಲ್ಲಿ CR ಸೆಂಟರ್ದಾಗ ಹೋಗ್ರಿ, ಅಪ್ಲಿಕೇಶನ್ ಹಾಕಿದ್ದು ಅಪ್ಲಿಕೇಶನ್ ಮಾಡ್ಕೊಂಬರ್ರಿ, ಅದನ್ನ ಮಾಡ್ಕೊಡ್ತೀನಿ. ಜವಾಬ್ದಾರಿ ನಾನು ಸರ್, ಅದು ಮಾಡ್ತಾರೆ. ನೀವು ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ, ನೀವು ಜನಗಳ ಹತ್ರಕ್ಕೆ ಬನ್ನಿ, ಬಂದು ಹೌದು ನಾವೇ ನಿಮ್ಮ ಹತ್ರಕ್ಕಿದ್ದೀವಿ, ನಾವು ನಿಮ್ಮ ಸಪೋರ್ಟಿಗಿದ್ದೀವಿ, ಮಧ್ಯವರ್ತಿಗಳು ಬೇಡ ಅಂತೇಳಿ ಒಂದು ಗ್ರಾಮ ಸಭೆ ಟೈಪ್ ಮಾಡಿ. ಅವತ್ತು ಬಂದ್ರಿ ಗ್ರಾಮ ಸಭೆ ಮುಗಿಲಿಲ್ಲ, ನೀವು ಬಂದಿದ್ದೇ ಅರ್ಧಕ್ಕೆ, ಗ್ರಾಮ ಸಭೆ ಮುಗಿಲಿಲ್ಲ, ಎದ್ದು ಬಂದ್ಬಿಟ್ರಿ ಆಗಲೇ. ಇಲ್ಲ, ನಮ್ಮಲ್ಲಿ ಫೇಸ್ಬುಕ್ ಲೈವ್ ಇರುತ್ತೆ, ಏನು ಕದ್ದು ಮುಚ್ಚಿರಲ್ಲ. ಫೇಸ್ಬುಕ್ ಲೈವಲ್ಲೇ ಇರುತ್ತೆ, ನೀವು ಎದ್ದು ಬಂದಿದ್ದು ಇರುತ್ತೆ, ನೀವು ಕೂತ್ಕೊಂಡಿದ್ದು ಇರುತ್ತೆ. ಹೌದಾ? ಅದು ಬೇಕಾದ್ರೆ ನಾನು ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡ್ತೀನಂತ. ಅರ್ಧಕ್ಕೆ ನೀವು ಎದ್ದು ಬಂದಿದ್ದು. ಆಮೇಲೆ ಭಾಳ ಮೀಟಿಂಗ್ ಮಾಡಿದ್ವಿ ಅಲ್ಸಿನ, ನಮ್ಮ LLC ಕಾಲುವೆ ಅದು ಅದೆಲ್ಲ ಮಾಡಿದ್ವಿ ನಾವು. ಆಮೇಲೆ ಮಾತಾಡಿ ಡಿಸ್ಕಷನ್ ಆಯಿತು. ಹಾಂ, ಇದ್ರ ಬಗ್ಗೆ ಆಮೇಲೆ ನೀವು ಬಂದ್ಮೇಲೆ ನರೇಗಾ ಡಿಸ್ಕಷನ್ ಮಾಡಿದ್ವಿ. ನಾವೇನು ಮಾಡ್ತೀವಿ ಸರ್, ಈಗ ಒಂದು ರಿಕ್ವೆಸ್ಟ್ ನಿಮ್ಮ ಕಡೆ, ನೀವು ಮಾಡ್ತಿರೋ ಇಲ್ಲೋ ನಾವು ಆಮೇಲೆ ನೋಡ್ತೀವಿ. ಈಗ ಒಂದು ರಿಕ್ವೆಸ್ಟ್ ಮಾಡ್ತಿದ್ವಿ, ನೀವು ನಮ್ಮೂರಿಗೆ ಬನ್ನಿ, ಒಡ್ರ ಜನಾಂಗ ಭಾಳ ಇದೆ. ಈಗ ಒಂದು ಪ್ರಕರಣ ನಡೆದಿದೆ, ಭಾಳ ಜನ ದುಡ್ಡು ಕೊಟ್ಟು, ಎಷ್ಟು 700 800 ಎಷ್ಟಪ್ಪ, 1000 ರೂಪಾಯಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ನೀವು ಜನಗಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಹೌದು, ನಾವೇ ನಿಮ್ಮ ಜೊತೆಗೆ ಡೈರೆಕ್ಟ್ ಆಗಿದ್ದೀವಿ, ನೀವು ಯಾರಿಗೂ ಮಧ್ಯವರ್ತಿಗಳನ್ನ ಇಟ್ಕೊಂಡ್ಬರ್ಬೇಡಿ ಅಂತ ಆತ್ಮಸ್ಥೈರ್ಯ ತುಂಬೋ ಉದ್ದೇಶದಿಂದ ನೀವು ಬನ್ನಿ. ಅಲ್ಲಿ ಸಮುದಾಯ ಭವನ ಕೂಡ ಇದೆ, ಒಡ್ರದ್ದು ಸಮುದಾಯ ಭವನ ಕೂಡ ಇದೆ. ಸಮುದಾಯ ಭವನದಲ್ಲಿ ಒಂದು ಮೀಟಿಂಗ್ ಥರ ಮಾಡಿ, ನಾವು ಒಂದು 50-100 ಜನಕ್ಕೆ ಕಳಿಸ್ತೀವಿ. ಒಂದು ಡೇಟ್ ಕೊಡಿ ನಮಗೆ, ಒಂದು 3-4 ದಿನ ಮುಂಚೆ ಒಂದು ಸ್ವಲ್ಪ ಹೇಳಿದರೆ ನಾವು ಜನನ ಕೂಡಿಸ್ತೀವಿ, ಬಂದು ಒಂದು ಕಾರ್ಯಕ್ರಮ ಮಾಡಿ. ನೀವೇ ಡೇಟ್ ಕೊಡಿ ನಮಗೆ, ನಾವು ಕೊಡೋದಲ್ಲ, ನಾವೇ ಖಾಲಿ ಇರ್ತೀವಿ. ಪಾಪ ಅಧಿಕಾರಿಗಳು ನೀವು ಬ್ಯುಸಿ ಇರ್ತೀರಿ, ಆ ಒಂದು ಉದ್ದೇಶದಿಂದ ನಾವು ನಿಮ್ಮನ್ನು ಕೇಳ್ತಿರೋದು. ಆದರೆ ನೀವು ಈಗ ವರ್ಷ ಆಗಕ್ಕೆ ಬಂತು, ನೀವೇನು ಕಾರ್ಯಕ್ರಮನೇ ಮಾಡಲಿಲ್ಲ ನಮ್ಮೂರಲ್ಲಿ. ಈ ಕಾರ್ಯಕ್ರಮ ಬನ್ನಿ, ಆನ್ಲೈನ್ ಮಾಡಿದಿರಿ ಅಂದ ತಕ್ಷಣ ಜನಗಳ ಹತ್ರಕ್ಕೆ ನೀವು ಹೋಗ್ಬಾರ್ದು ಅನ್ನೋದಲ್ಲ. ಹೌದಾ? ಜನಗಳ ಹತ್ರಕ್ಕೆ ನೀವು ಹೋಗಿ, ಇಟ್ಸ್ ಯುವರ್ ಡ್ಯೂಟಿ ಅದು. ನಿಮ್ದು ಹೇಳೋದಂತೂ ಮುಗಿತು. ಇವಾಗ ನೀವಂದ್ರೆ ನಮ್ಮ ಊರಿಗೆ ಬರೋದಕ್ಕಿಂತ ನಿಮ್ಮ ಊರಿಗೆ ಬಂದಾಗ ರಿನ್ಯೂವಲ್ ಆಗಲಿ ಅಥವಾ ಮ್ಯಾರೇಜ್ ಆಗಲಿ ಕ್ಲೈಂಟ್ಸ್ಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಅಪ್ಲಿಕೇಶನ್ ನೆಕ್ಸ್ಟ್ ಬರೋದು ನಮ್ಮ ಡ್ಯೂಟಿ. ಹೇಳ್ರಿ, ನಿಮ್ಗೆ ಇನ್ನೊಬ್ರು ಯಾರಿಗೆ ಅವ್ರಿಗೆ ದುಡ್ಡು ಹೇಳೋದು ನಮ್ಗೆ ಕೆಲಸ ಅದ, ಹೊರಬರೋದು ಹೇಳ್ತೀವಿ ನಾವು. ಅವಾಗ ಹೇಳಿ, ಈಗ ಯಾರು ಬಂದಿದ್ವಿ, ಬಂದಿದ್ವಿ, ಅವಾಗ ಅವ್ರನ್ನ ಹೇಳಿ ನಮ್ಮ ಹತ್ರ ಹೇಳ್ಕೊಂಡು, ನಮ್ಮ ಹತ್ರ ನಾ ಇಲ್ಲಿವರೆಗೆ ನಾವು ಸಾಮಾನ್ಯ ಮಾಡ್ತೀವಿ, ನಾನು ಹೊರಕೊಂಡು ಬಂದೀವಿ. ಮುಂಬರಿ ನಮ್ಗೆ ಅದು ಒಟ್ಟಿಗೆ ಆಗ್ತಾರ. ಅಲ್ಲ, ಆ ಥರ ಹೇಳ್ತೀರಿ, ಆದರೆ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲಲ್ಲ ಅಂತ. ಈಗ ಜನರು ಎಚ್ಚೆತ್ಕೊಳ್ಬೇಕ್ರಿ, ನಾವು ನೀವು ಎಚ್ಚೆತ್ಕೊಳ್ಳಲ್ಲ. ಜನರು ಯಾಕೆ ಬೇಕಪ್ಪ, ಯಾಕೆ ಕೊಡ್ಬೇಕು, ಜನರು ಎತ್ತಕೊಂಡ್ರೆ ಎಲ್ಲರೂ ಸುಧಾರಿಸ್ತಾ ಇರ್ತಾರೆ. ಒಟ್ಟಿನ ಸಿಸ್ಟಮ್ ಸುಧಾರಣೆ ಆಗ್ತದ. ಅವ್ನು ಕೊಡವಂತ ಎಲ್ಲಿಯವ್ರು ಇರ್ತಾರೆ, ತಗೋ ಅಲ್ಲಿಯವ್ರು ಇರ್ತಾರೆ. ಜನರೇ ಕೊಡಲಿಕ್ಕಪ್ಪ ಮಂದಿ ಆಗ್ತದೆ ಹೇಳ್ರಿ. ಮಧ್ಯವರ್ತಿ ಹಾವಳಿಗೆ ಒಟ್ಟ ಹೋಲಿಕೆ ಹೋಗ್ಬಿಡ್ತೇವೆ ಯಾರಿಗೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಅದು ಹೇಳಿದ್ರಿ, ಆ ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮಾಡಿ. ಈಗ ನಿನ್ನೆ ನಾ ಇಲ್ಲಿ ಬಂದಾಗ ಹೇಳಿದೆ, ಆ ವ್ಯಕ್ತಿ ಬರೀ ಚೆಕ್ ಮಾಡ್ಬೋದು ಹಿಡ್ತಿದ್ದ, ಇವತ್ತು ಈ ಮಿಟ್ಟಿಗೆ ಕಾರ್ ತೊಗೊಂಡಿದ್ರು ಹೇಳ್ಕತ್ತಾನೆ. ಮತ್ತೆ ನೋಡಿ, ನೀವೇ ಹೇಳ್ತಿದ್ರಿ ನೋಡಿ, ಪಾಪ ಎಲ್ಲ ಇದ್ದಂತವರಿಗೆ ಸೌಲಭ್ಯ ಐತೆ, ನೀವೇ ಹೇಳ್ತಿದ್ರಿ ಪಾಪ. ತುಂಬಾ ಥ್ಯಾಂಕ್ಸ್. ಬನ್ನಿ, ನಮ್ಮೂರಿಗೆ ಒಂದು ಕಾರ್ಯಕ್ರಮ ಮಾಡಿ
ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ. ಈಗ ನಿಮ್ಮ ಉದ್ದೇಶನೂ ಅದೇ ರೀತಿನಲ್ಲಿ ಇದ್ದಂಗೆ ಇದೆ. ಈಗ ನೀವು ಮಾತು ಕೇಳಿದ್ರೆ ಅವ್ರು ಗಾಡಿ ಮೇಲೆ ಬರ್ತಿದ್ರು, ಈಗ ಕಾರ್ ಮಾಡಿದ್ರು. ನಿಮಗೆ ವ್ಯತ್ಯಾಸ ಗೊತ್ತಾಯ್ತು. ಹಾಂ, ಅದಕ್ಕೆ ನೀವು ಬನ್ನಿ. ಹಾಂ, ಬೇಕರ್ಸ್ ಬಂತು ಅಧ್ಯಕ್ಷೇನಿ ಉಪಾಧ್ಯಕ್ಷೇನಿ ಅದು ಮಾಡಿ ಇದು ಮಾಡಂತ ಯಾವ್ದಕ್ಕೂ ಮಾಡ್ಕೊಡೋದು. ಕೆಲಸ ಯಾರಿಗೆ ಮುಟ್ಬೇಕು ಅವ್ರಿಗೆ ಆಯ್ತು. ತುಂಬ ಥ್ಯಾಂಕ್ಸ್. ನಾ ಇಲ್ಲಿವರೆಗೂ ನಂದು ಅದೇ ನನ್ನ ಇಂಟೆನ್ಷನ್ ಯಾವ್ದಾದ ಅದೇ ಕೆಲಸ ಮಾಡ್ತೀನಿ. ಅದಕ್ಕೆ ಒಂದು ಕಾರ್ಯಕ್ರಮ ಕೊಡಿ, ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ. ಈಗ ನಿಮ್ಮ ಅಭಿಲಾಷನೂ ಅದೇ ಇದೆ, ನಮ್ಮ ಅಭಿಲಾಷನೂ ಅದೇ ಇದೆ. ಆದರೆ ಒಂದಿನ ಕಂಡಕ್ಟ್ ಮಾಡಿ, ಮೀಟಿಂಗ್ ಕಂಡಕ್ಟ್ ಮಾಡಿ, ನಾವು ಬರ್ತೀವಿ. ಒಂದು ಸ್ವಲ್ಪ ಜನಗಳಿಗೆ ಹೌದು ನಾವೇ ಯಾಕೆ ಆತನ ಹತ್ರ ಹೋಗ್ಬೇಕಲ್ಲ ಅನ್ನೋ ಆತ್ಮವಿಶ್ವಾಸ ಬರ್ಬೇಕಾಗಿದೆ. ಈಗ ಒಂದು ಮಿನಿಟ್ ಹೇಳ್ರಿ, ಕಾರ್ಮಿಕ ಇಲಾಖೆ ಇರೋದು ಕಾರ್ಮಿಕರು ನಿಮ್ಗೆ ನಮ್ದು ಹೌದು ಸರ್, ಹೌದು ಸರ್. ಎನಿ ಟೈಮ್ ಬರ್ಬೋದು, ಎನಿ ಟೈಮ್ ಇದು ಮಾಡ್ಬೋದು, ಭೇಟಿ ಆಗ್ಬೋದು. ಒಂದ್ಸಲ 2 ಸಲ ಬಂದು ನಿಮ್ಮ ಮನೆ ಇದ್ದಾಗ. ಹೌದು ಸರ್, ಅರ್ಥ ಆಯ್ತು ಬಿಡ್ರಿ. ಓಕೆ, ಒಂದಿನ ಕಾರ್ಯಕ್ರಮ ಕೊಡ್ರಿ, ನಮ್ಮೂರಲ್ಲಿ ಚೆನ್ನಾಗಿ ಮಾಡೋಣ. ನಿಮ್ಮ ಅಭಿಲಾಷನೂ ಸೇಮ್ ಇದೆ, ಬಟ್ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಷ್ಟೇ. ನೀವು ಒಂದು ಟೈಮ್ ಬಂದಕ್ಕೆ ನಾವು ಯಾಕಪ್ಪ ಇದ್ರಾಗ ಒತ್ತಡದ ಬರೋಕ್ಕಾಗಲ್ಲ, ಬರ್ಬೇಕಾದ ಅವ್ರಿಗೆ ಬರ್ಬೇಕಾದ್ರೆ ಪರವಾಗಿಲ್ಲ, ನಾವು ಅದನ್ನೇ ಕೇಳ್ತಿದ್ದೀವಿ. ನೀವು ಫ್ರೀ ಇದ್ದಾಗ ಅದಕ್ಕೆ ಟೈಮ್ ನಾವು ಕೊಡೋದಲ್ಲ, ನೀವೇ ಕೊಡ್ರಿ ಅನ್ನೋ ಕೇಳಿದ ಉದ್ದೇಶ ಅದನ್ನೇ. 108 ನಿಮ್ದು ನಂಬರ್? 888 47 40 155. ರವಿ ಅಂತ ನಮ್ಮ ಹೆಸರು. ಹಾಂ, ಒಂದಿಷ್ಟು ಲೇಬರ್ ಕಾರ್ಡನ್ನು ಇದ್ದಾವೆ. ಈಗ ನೀವು ಬಂದು ಒಂದು ಕಾರ್ಯಕ್ರಮ ಮಾಡಿದ್ದೀರಿ ಅಂದರೆ ಜನ ಅವ್ರ ಹತ್ರಕ್ಕೆ ಹೋಗಲ್ಲ. ಅವಾಗ ನಾವೇ ಆನ್ಲೈನ್ ಅರ್ಜಿ ಹಾಕಿಸ್ತೀವಿ ಅಂತ ಡೈರೆಕ್ಟಾಗಿ ಫ್ರೀ ಆಗಿ. ಅಪ್ಲಿಕೇಶನ್ ಹಾಕಿಸ್ರಿ, ಅದೇನು ಅವರು 50 ರೂಪಾಯಿ 100 ರೂಪಾಯಿ ನೀವೇ ತೊಗೊಂಬರಿ. ಇದ್ರ ಮೂಲಕ ನೀವು ಆಯ್ತು ಆಟೋಮೆಟಿಕ್ ಇಂಥ ವರ್ಕರ್ ನಮ್ಗೇನಪ್ಪ ಅಂದ್ರೆ ಇಂಥ ನೀವು ಬರೋದು ನಮ್ಮ ಕೆಲಸ ಈಜಿ ಆಗ್ತದೆ. ಹೌದು ಸರ್, ಅದಕ್ಕೆ ಪ್ರತಿಯೊಬ್ಬರಿಗೆ ಹೋಗೋಕ್ಕಾಗಲ್ಲ. ನಮ್ಮ ಹೌದು ಸರ್, ಈ ಫೋನ್ಸ್ ಕೇಳ್ಬೋದು, ಇದು ಮಾಡೋದು. ನೀವು ಬಂದ್ರಪ್ಪ ಅಂದ್ರೆ ವರ್ಕರ್ ಈಗ ಕೆಲಸ ಮಾಡ್ತಾ ಕೊಟ್ಬಿಡ್ತೀರಿ. ಒಂದು GPS ಕೊಟ್ಬಿಟ್ರಪ್ಪ ನನಗೆ ಕೆಲಸ ಮಾಡೋಕೆ ನಮಗೆ ಈಜಿ ಆಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜನಗಳಿಗೆ ಅನುಕೂಲ ಆಗಲಿ. ಓಕೆ ಓಕೆ. ಒಂದಿನ ಮಾಹಿತಿ ಕೊಡ್ತೀನಿ. ಹಾಂ, ಹೆಸರು ಏನಪ್ಪ? ಅವ್ರು ಸಾರಿ ಫೋನ್ ಮಾಡಿ, ಯಾರು ಸಾರಿ ಇದ್ದಾರೆ ಕೇಳ್ರಿ, ಅವ್ರದ್ದು ಏನಂತ. ಇಲ್ಲಿ ಅಲ್ಲ, ಈಗ ಅಲ್ಲಿಗೆ ಅಂದರೆ ಇವೆಲ್ಲವೂ ಅಲ್ಲೇ ಅನ್ವಯ ಆಗ್ತವೆ. ಇದು ಅಂತ ಹೇಳ್ರಿ, ಇದು ಏನಪ್ಪ ವಿಷಯ ಬರ್ತೀನಿ ಅಂತ ಹೇಳ್ರಿ. ಮಂಜುನಾಥ್ ಸರ್ಗೆ ಫೋನ್ ಮಾಡಿ, ಇಲ್ಲಿ ಕಳಿಸ್ತಾ ಇದ್ದಾರೆ, ಇಲ್ಲಿ ಏನು ಕೆಲಸ ಇದೆ ನಿಮ್ಮ ಆಫೀಸ್ನಾಗೆ ಕೆಲಸ ಆಗಬೇಕು ಅಂತ ಹೇಳು. ಬಳ್ಳಾರಿ ಬಂದಿದ್ದು ಸರ್, ಇಲ್ಲಿ ಕಂಡಿದ್ದೀನಿ. ಎಲ್ಲ ಸಣ್ಣವ್ರು ಅನ್ವಯ ಆಗ್ತವೆ. ಆಫೀಸರ್ ಓಕೆ ಅಂದಮೇಲೆ ಮುಂದಿನ ಕೆಲಸ ಮಾಡೋಣ. ಯಾರು ಸಣ್ಣವ್ರು? ಪರಶುರಾಮ ಅಲ್ಲ, ಮಂಜುನಾಥ್ ಇಲ್ಲಿ ನಂಬರ್ ಅದ್ರಾಗ ಐತೆ, ಪರಶುರಾಮ ಐತೆ. ನಿಮ್ಮ ಕಡೆ ಇದ್ರೆ ಕೊಟ್ಬಿಡ್ರಿ ಸರ್. ಇಲ್ಲಿ ಐತೆ ನೋಡಿ, ಇವ್ರ ಐತಲ್ಲ ಮಂಜುನಾಥ್ ಎಲ್ಲೈತಿ? ಕಿನ್ನೋರ ಅಂತ ಐತಲ್ಲ, ಇವರೇನೆ? ಮಂಜುನಾಥ್ 67 ಅಲ್ಲ ಸರ್ ಲಾಸ್ಟ್ ನಂಬರ್? 80. ಹಾಂ, ಮತ್ತೆ ಅವ್ರು ಸಾರ್ ಕಡೆ ಇಸ್ಕೊಂಬಿಡು. ಹೊಡಿ 8095 ಸರ್, ಒಂದು ಸೆಕೆಂಡ್. 8095 9519 8095 ಹಾಂ ಸರ್. ಹಾಂ ಸರ್, 6605. ಏನಪ್ಪ ಇಲ್ಲಿ ಕಳಿಸಿದೀಗಿ, ನಾನು ಇಲ್ಲಿ ಬಂದಿದ್ದೀನಿ, ಮತ್ತೆ ಹೆಂಗೆ ಅಂತ ಕೇಳು. ಏನಾಗಬೇಕು ಕೇಳ್ರಿ. ಇಲ್ಲ ಏನಾಗೈತ್ರಿ, ನಾವು ಅಪ್ರೂವ್ ಮಾಡಿ ಕಳಿಸಿರ್ತೀವಿ. ಇಲ್ಲಿ ನಾವು ಅಥಾರಿಟಿ ಇಲ್ಲ, ನಮ್ಮ ಲೇಬರ್ ಆಫೀಸರ್ ಅಥಾರಿಟಿ ಇರ್ತಾರೆ ಅವರು. ನಮ್ದು ಏನಪ್ಪ, ನಮ್ಮ ಕೆಲಸ ನೀವು ಮಾಡ್ತೀರಂತ ಮಾಡಿ ಕೆಲಸ ಇಷ್ಟೇ ಇರುತ್ತೆ ಇನ್ಸ್ಪೆಕ್ಟರ್ ಒಳಗೂ. ಅದು ನೆಕ್ಸ್ಟ್ ಇದನ್ನೇ ಲೇಬರ್ ಆಫೀಸರ್ ಅವ್ರು ರಿಜೆಕ್ಟ್ ಮಾಡಾರೋ ಅಥವಾ ಯಾರು ರಿಜೆಕ್ಟ್ ಮಾಡೋ ಗೊತ್ತಾಗ್ಬಿಡುತ್ತೆ. ಅದೇ ಕಳಿಸಿರ್ಬೇಕು ನಾವು ಭಾಳ. ಸುಮಾರು 4 ವರ್ಷ ಆಯ್ತು ಸರ್ ನಾವು ಮಾತಾಡಿ ಸರ್ ಕಡೆ. ಅಪ್ಲಿಕೇಶನ್ ಆಗಪ್ಪ ನೀವು ಪ್ರತಿಯೊಂದು. ಸರ್ ನಮಸ್ಕಾರ. ಬಲ್ರಿ ಸ್ವಲ್ಪ ನಾವು ಸರ್, ನಮ್ಮ ರಮೇಶ್ ಅಂತ ಮಾತಾಡ್ತಾ ಇರೋದು. ನಿಮ್ಮ ಆಫೀಸಲ್ಲಿ ಇದ್ದೀನಿ ಸರ್. ನಾವು ಕೊಡ್ಬೋದಾ? ಹೊರಗಡೆ ಕೊಡೋಣವಾ? ಇಲ್ಲಿ ಕೂತ್ಕೊಳ್ಳಿ. ನೀವು ಇಲ್ಲ ಅಲ್ಲ ಚೇಂಬರಲ್ಲಿ? ಹಲೋ, ಆಯ್ತು, ಥ್ಯಾಂಕ್ ಯು. ಮದುವೆದು ಧನ ಸಹಾಯ ಯಾವುದೂ ಬರಲೇ ಇಲ್ಲ ಸರ್. ಹಾಗಾಗಿ ನಾವು ನಿಮಗೆ ತೋರಿಸಿದ್ವಿ ಸರ್. ಒಂದು ಸಾರಿ ಪೇಪರ್ ಹಾಕಿ ಇವಾಗ 4 ವರ್ಷ ಆಯ್ತು ಸರ್. ಹ್ಞೂ ಸರ್, ನಿಮ್ಮ ಮೀಟಿಂಗಲ್ಲಿ ಬಂದು ನಾವು ಮಾತಾಡಿದ್ದೀವಿ ಸರ್. ನೀವು ಆಫೀಸಿಗೆ ಬರ್ರಿ ಬಳ್ಳಾರಿಗೆ ಅಂತ ಹೇಳಿದ್ರಿ. 4-5 ಸರಿ ನಿಮ್ಮ ಆಫೀಸ್ ಹತ್ರನೇ ಬಂದು ಹೋಗಿದ್ದೀವಿ. ಹ್ಞೂ ಸರ್, ಅಲ್ಲಿ ಒಂದು ಇದು ಕುಂಬಾರದೊಂದು ಮೀಟಿಂಗ್ ಇಟ್ಕೊಂಡಿದ್ರಲ್ಲ ಸರ್? ಹಾಂ ಸರ್. ಯಾರಾದ್ರು ಸರ್? ಇವಾಗ ಆಫೀಸಲ್ಲೇ ಇದ್ದೀನಿ ಸರ್, ಆಫೀಸಲ್ಲೇ ಇದ್ದೀನಿ. ಅವ್ರು ನಾಗರಾಜ್ಗೆ ಅವಲೇ ಕೊಟ್ಟಿದ್ದೀನಿ ಸರ್. ಕೇಳ್ರಿ ಸರ್ ಒಂದು ಸರಿ. ಎಲ್ಲ ಜಿರಾಕ್ಸ್ ಮಾಡಿ ಕೊಟ್ಟಿದ್ದೀನಿ ಸರ್. ಹಾಂ,
ಹೌದು ಸರ್ ಹೌದು ಸರ್ ಯಾವುದೇ ಥರದ ಒಂದು ಏನು ಮಾಹಿತಿ ಇಲ್ಲ ಇಲ್ಲಿ ಅದನ್ನು ನೀವು ಅಲ್ಲಿಗೆ ಬಂದರೆ ಸರ್ ಒಂದು ನಿಮಿಷ ನಾವು ಸಣ್ಣೂರಿಗೆ ಬಂದರೆ ಸಣ್ಣೂರಿಗೆ ಬಳ್ಳಾರಿಗೆ ಹೋಗೋಣ ಅಂತ ಹೇಳ್ತೀನಿ. ಬಳ್ಳಾರಿಗೆ ಬಂದರೆ ಇಲ್ಲಿ ಮತ್ತು ನಾನು ಸಣ್ಣೂರು ಅಂತ ಹೇಳಿ ನೀವು ಯಾವ ಥರ ಮಾತಾಡಬೇಕು ನಾನು ಪರಶುರಾಮ್ ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ರಿ ಸರ್. ಯಾರು ಸರ್?